ಹುಬ್ಬಳ್ಳಿ ದಿ ಇಂಡಸ್ ಎಂಟರ್ಪ್ರಿನಿಯರ್ಸ್ ಟೈ ಸಂಸ್ಥೆಯ ಹುಬ್ಬಳ್ಳಿ ಘಟಕವಾದ ಟೈ ಹುಬ್ಬಳ್ಳಿಯು ತನ್ನ ಪ್ರಮುಖ ಉದ್ಯಮ ಸಮಾವೇಶವಾದ ಟೈಕಾನ್ 2026 ಮಹಾಸಮ್ಮೇಳನವನ್ನು ಉತ್ತರ ಕರ್ನಾಟಕ ರೈಸಿಂಗ್ ವಿಷಯದಡಿ ಮಾ 14 ಹಾಗೂ 15 ರಂದು ನಗರದ ಹೋಟೆಲ್ ಡೆನಿಸನ್ಸ್ನಲ್ಲಿ ಆಯೋಜಿಸಿದೆ ಎಂದು ಟೈ ಹುಬ್ಬಳ್ಳಿ ಘಟಕದ ಅಧ್ಯಕ್ಷ ಗಿರೀಶ ಮಾನೆ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ವಿವರ ನೀಡಿದ ಅವರು, ಟೈಕಾನ್ 2026 ಸಮಾವೇಶವು ಉದ್ಯಮಿಗಳು, ಸ್ಟಾರ್ಟ್ಅಪ್ ಸ್ಥಾಪಕರು, ಹೂಡಿಕೆದಾರರು, ಕಾರ್ಪೊರೇಟ್ ನಾಯಕರು, ನೀತಿ ರೂಪಿಸುವವರು, ವಿದ್ಯಾರ್ಥಿಗಳು ಹಾಗೂ ಉದ್ಯಮ ಪರಿಸರ ವ್ಯವಸ್ಥೆಯ ಸಹಭಾಗಿಗಳನ್ನು ಒಂದೇ ವೇದಿಕೆಯಲ್ಲಿ ಸೇರಿಸಿ ಆಲೋಚನೆಗಳ ವಿನಿಮಯ, ಅನುಭವ ಹಂಚಿಕೆ ಹಾಗೂ ಸಹಕಾರದ ಅವಕಾಶಗಳನ್ನು ಸೃಷ್ಟಿಸುವ ಉದ್ದೇಶ ಹೊಂದಿದೆ ಎಂದರು. 2 ದಿನಗಳ ಈ ಸಮಾವೇಶದಲ್ಲಿ ಪ್ರೇರಣಾದಾಯಕ ಮುಖ್ಯ ಭಾಷಣಗಳು, ಪ್ಯಾನೆಲ್ ಚರ್ಚೆಗಳು, ಮಾಸ್ಟರ್ ಕ್ಲಾಸ್ಗಳು, ಸ್ಟಾರ್ಟ್ಅಪ್ ಪಿಚ್ ಸ್ಪರ್ಧೆಗಳು ಹಾಗೂ ನೆಟ್ಕಿರ್ನ್ ಕಾರ್ಯಕ್ರಮಗಳು ನಡೆಯಲಿವೆ. ಜೊತೆಗೆ ಸ್ಟಾರ್ಟ್ಅಪ್ ಬೆಳವಣಿಗೆ, ನವೀನತೆ, ಹೂಡಿಕೆ ಅವಕಾಶಗಳು, ನಾಯಕತ್ವ ಹಾಗೂ ಟಿಯರ್ 2 ಮತ್ತು ಟಿಯರ್ 3 ನಗರಗಳಿಂದ ಉದ್ಯಮ ವಿಸ್ತರಣೆ ಮಾಡುವ ವಿಷಯಗಳ ಮೇಲೆ ವಿಶೇಷ ಚರ್ಚೆಗಳು ನಡೆಯಲಿವೆ ಎಂದು ಹೇಳಿದರು. ಸಮಾವೇಶದಲ್ಲಿ ವಿವಿಧ ಕ್ಷೇತ್ರಗಳ ಗಣ್ಯ ವಕ್ತಾರರು ತಮ್ಮ ಅನುಭವ ಮತ್ತು ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿದ್ದಾರೆ. ಪ್ರಮುಖ ವಕ್ತಾರರಲ್ಲಿ ಅಲಿನಾ ಆಲಂ, ಡಾ. ಶಾಲಿನಿ ನಲ್ವಾಡ್, ರೂಮಾದೇವಿ, ವಿದ್ಯಾ ಎಂ. ಮುಕುರ್ಂಬಿ, ವಚನಾ ಶೆಟ್ಟಿ, ಜಾನ್ ಕುರುವಿಲ್ಲ, ಪ್ರಣವ ಮಹಾಜನಿ, ರೋಹಿತ್ ಭಟ್, ಕೆ. ಟಿ. ಉಪಾಧ್ಯಾಯ, ಉಮೇಶ್ ವಿ. ಮದನ್ ಪದಕಿ ಮತ್ತು ಡಾ. ಸಂಜಯ್ ಅರೋರಾ ಸೇರಿದಂತೆ ಹಲವರು ಭಾಗವಹಿಸಲಿದ್ದಾರೆ ಎಂದರು. ಉತ್ತರ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ನಡೆಸುವ ಸಂಪರ್ಕ ಕಾರ್ಯಕ್ರಮಗಳು ಹಾಗೂ ಉದ್ಯಮ ಪರಿಸರ ನಿರ್ಮಾಣ ಕಾರ್ಯಕ್ರಮಗಳ ಮೂಲಕ ಮಹತ್ವದ ಪಾತ್ರವಹಿಸಿದೆ. ಟೈಕಾನ್ 2026 ಮೂಲಕ ಸ್ಥಳೀಯ ಉದ್ಯಮಿಗಳನ್ನು ಮಾರ್ಗದರ್ಶಕರು, ಹೂಡಿಕೆದಾರರು ಹಾಗೂ ರಾಷ್ಟ್ರೀಯ ಜಾಲತಾಣಗಳೊಂದಿಗೆ ಸಂಪರ್ಕಿಸಿ ಉತ್ತರ ಕರ್ನಾಟಕದಲ್ಲಿ ನವೀನತೆ, ಉದ್ಯೋಗ ಸೃಷ್ಟಿ ಮತ್ತು ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ ನೀಡುವ ಉದ್ದೇಶ ಹೊಂದಿದೆ. ಉದ್ಯಮಿಗಳು, ಹೂಡಿಕೆದಾರರು, ವಿದ್ಯಾರ್ಥಿಗಳು ಹಾಗೂ ಸ್ಟಾರ್ಟ್ಅಪ್ ಸ್ಥಾಪಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಮಹತ್ವದ ಸಮಾವೇಶ ಯಶಸ್ವಿಗೊಳಿಸಲು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಗೌರವ ಶಾ, ಖಜಾಂಚಿ ಸಂತೋಷ ಕೋಟ್ಲಿ, ಸಂಚಾಲಕ ವಿಶಾಲ ನಾಡಗೌಡ, ಮಾಜಿ ಅಧ್ಯಕ್ಷ ವಿವೇಕ ಪಾಟೀಲ, ಸಹ ಸಂಚಾಲಕ ವೆಂಕಟೇಶ ಇತರರಿದ್ದರು. ನಾವು ಈ ಸರ್ತಿ ಒಂದು 2 ದಿವಸ ಈ ವರ್ಷ ನಾವು ಡಿಸೈಡ್ ಮಾಡಿದಾಗ ಇಡೀ ಉತ್ತರ ಕರ್ನಾಟಕಕ್ಕೆ ಇದೊಂದು ದೊಡ್ಡದು ಇವೆಂಟ್ ಆಗಬೇಕು, ಒಂದು ವರ್ಕ್ಶಾಪ್ ಆಗಬೇಕು, ಒಂದು ಪ್ರೋಗ್ರಾಮ್ ಆಗಬೇಕು ಅಂತ ಡಿಸೈಡ್ ಮಾಡಿದಾಗ ನಾರ್ತ್ ಕರ್ನಾಟಕ ರೈಸಿಂಗ್ ಅಂತ ಥೀಮ್ ಫೈನಲ್ ಮಾಡಿದ್ವಿ. ಬರೀ ಥೀಮ್ ಒಂದೇ ಆದ್ರೆ ನಡೆಯಂಗಿಲ್ಲ, ನಾವು ನಾರ್ತ್ ಕರ್ನಾಟಕಕ್ಕೆ ರೀಚ್ ಆಗಲೇಬೇಕು ಅಂತ ಹೇಳಿ ಟೈ ಹುಬ್ಬಳ್ಳಿ ಔಟ್ರೀಚ್ ಪ್ರೋಗ್ರಾಮ್ ಅಂತ ಒಂದು ಮಾಡಿದ್ವಿ. ಟೈ ಹುಬ್ಬಳ್ಳಿಯಿಂದ 5 ಜನ ಗದಗ್, ಹೊಸಪೇಟ್, ಗುಲ್ಬರ್ಗ, ಬಾಗಲಕೋಟ್, ಬಿಜಾಪುರ, ದಾವಣಗೆರೆ, ಹಾವೇರಿ, ಬೆಳಗಾಂ ಇಷ್ಟು ಜಾಗಕ್ಕೆ ನಾವು ಹೋಗಿ ಫಿಸಿಕಲಿ ನಾವು ಮೀಟಿಂಗ್ಸ್ ಮಾಡಿ ಅಲ್ಲಿರುವಂತಹ ಎಲ್ಲ ಆಂಟರ್ಪ್ರಿನರ್ಸ್ಗೆ, ಬಿಸ್ನೆಸ್ ಮನ್ಗೆ, ಅಕಾಡೆಮಿಷಿಯನ್ಸ್ಗೆ ಕರೆದು ಟೈ ಬಗ್ಗೆ ಮಾತಾಡಿ ನಾವು ಹೆಂಗೆ ಕೊಲಾಬ್ರೇಟ್ ಮಾಡಬಹುದು ಇನ್ ಫ್ಯೂಚರ್ ಅಂತ ಹೇಳಿ. ಅಂದ್ರೆ ಹೌ ವಿ ಕ್ಯಾನ್ ಮೇಕ್ ಇಟ್ ಒನ್ ಸಿಂಗಲ್ ನಾರ್ತ್ ಕರ್ನಾಟಕ. ಈಗ ಎಲ್ಲರೂ ಏನಾಗಿದ್ರೆ ಜಾಗ್ರಫಿಕಲಿ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಅಂತ ನಾವು ಮಾತಾಡ್ಬೋದ, ನಮಗೇನು ಬೆನಿಫಿಟ್ ಸಿಗ್ತಾ ಇಲ್ಲ. ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬೆಂಗಳೂರು. ಸೊ ಇದಕ್ಕೆ ಎಲ್ಲರೂ ಬಿಸ್ನೆಸ್ ಮನ್ಗಳು, ಆಂಟರ್ಪ್ರಿನರ್ಸ್ ಒಗ್ಗಟ್ಟಾದ್ರೆ ನಾವು ಏನ್ ಮಾಡಬಹುದು ಅಂತಂದೆಲ್ಲ ಮಾತಾಡ್ಕೊಂಡು ಬಂದ್ವಿ. ಮೊನ್ನೆ ಹುಬ್ಬಳ್ಳಿ ಒಳಗಡೆ ಒಂದು ಚೇಂಜ್ ಮೇಕರ್ಸ್ ಮೀಟ್ ಅಂತಾನೂ ಮಾಡಿದ್ವಿ. ಎಲ್ಲ ಆರ್ಗನೈಸೇಷನ್ ಹೆಡ್ಸ್ ಬಂದಿದ್ರು, ಒಂದು 80-90 ಜನ ಅದಕ್ಕೆ ಅಟೆಂಡ್ ಆಗಿದ್ರು. ಸೊ ನಾವೆಲ್ಲ ಕೂಡ್ಕೊಂಡು ಏನ್ ಮಾಡ್ಬೋದು ಅಂತದೆಲ್ಲ ಡಿಸೈಡ್ ಮಾಡಿ ಈ ಸರ್ತಿ ನಾರ್ತ್ ಕರ್ನಾಟಕ ರೈಸಿಂಗ್ ಥೀಮ್ ಒಳಗಡೆ ನಮ್ದು ಕ್ಲೋಸ್ ಟು ಅರೌಂಡ್ 14-15 ಜನ ಸ್ಪೀಕರ್ಸ್ ಬರ್ತಾ ಇದ್ದಾರೆ. ಈ ವರ್ಷ ಸ್ಪೆಷಾಲಿಟಿ ಏನು ಅಂತಂದ್ರೆ ಅದರೊಳಗೆ 10 ಜನ ಕರ್ನಾಟಕದವರೇ ಇದ್ದಾರೆ. ಕನ್ನಡ ಮಾತಾಡೋರು ನಮ್ಮ ಲೋಕಲ್ ಸಕ್ಸಸ್ಫುಲ್ ಆಂಟರ್ಪ್ರಿನರ್ಸ್ಗೆ ನಾವು ಈ ಸರ್ತಿ ಕರೆದಿದ್ದೀವಿ. ಅಂಡ್ ಈ ಸರ್ತಿ ಕೆಲವೊಂದು ಮೇನ್ಲಿ ಹೆಸರು ಹೇಳ್ಬೇಕು ಅಂತಂದ್ರೆ ಜಾನ್ ಕುರ್ವಿಲಾ ಅಂತ ಹೇಳಿ, ಇವರು AI ಇನ್ ಅಗ್ರಿಕಲ್ಚರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇನ್ನೊಬ್ರು ಅಲಿನಾ ಆಲಂ ಅಂತ, ಅವ್ರದ್ದು ಮಿಟ್ಟಿ ಕ್ಯಾಫೆ ಅಂತ ಇದ್ದಾರೆ. ಇವ್ರ ಸ್ಪೆಷಾಲಿಟಿ ಏನು ಅಂತಂದ್ರೆ ಸ್ಪೆಷಲಿ ಏಬಲ್ಡ್ ಮಂದಿಗೆ ಎಕ್ಸ್ ವೆಂಚರ್ ಅಂತ ಒಂದು VC ಹೋಗ್ತಾ ಇದ್ದಾರೆ. ದೆನ್ ಡಾಕ್ಟರ್ ಶಾಲಿನಿ ನಲ್ವಾಡ್ ಅಂತ ಬರ್ತಾ ಇದ್ದಾರೆ, ಇವರು ಏರ್ ಆಂಬುಲೆನ್ಸ್ ಕಂಪನಿ ಇದೆ ಬೆಂಗಳೂರು ಒಳಗಡೆ, ಅವರು ಕೂಡ ಬರ್ತಾ ಇದ್ದಾರೆ. ರೋಹಿತ್ ಭಟ್ ಅಂತ ಹೇಳಿ ಮಂಗಳೂರಿನವರು, ಇವರು ರೋಬೋಸಾಫ್ಟ್ ಟೆಕ್ನಾಲಜೀಸ್ ಅಂತ ಕಂಪನಿ ಇದೆ. ಎಲ್ಲ ನ್ಯೂಸ್ ಆ್ಯಪ್ ನ್ಯೂಸ್ ಚಾನೆಲ್ ಮೊಬೈಲ್ ಆ್ಯಪ್ ಎಲ್ಲ ಇವರೇ ಡೆವಲಪ್ ಮಾಡ್ತಾರೆ, ಇವ್ರು ಬರ್ತಾ ಇದ್ದಾರೆ. ರೂಮಾದೇವಿ ಅಂತ ರಾಜಸ್ಥಾನದಿಂದ ಒಬ್ರು ಬರ್ತಾ ಇದ್ದಾರೆ, ಅವರು ರೂರಲ್ ಬ್ಯಾಕ್ಗ್ರೌಂಡ್ ಇಂದ ಒಂದು ವಾರದ ಆಫೀಸಿಗೆ ಬರ್ತೀನಿ ಇನ್ನೂ ಬರ್ತೀನಿ. ನೀವೇ ಹೇಳಿದ್ರಿ ಮಾತಾಡ್ಕೊಂಡ್ರಿ, ಅದನ್ನ ಇಲ್ಲ ಇದ್ರ ಬಗ್ಗೆ ನಾವು ಅದನ್ನ ಹೇಳೋದು. ನಮ್ಮ ಕಂಪ್ಲೇಂಟ್ ಏನಿದ್ರು ನಿಮ್ಮ ಬಗ್ಗೆ ಕಂಪ್ಲೇಂಟ್